ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಇಂದು ಬಸವಕಲ್ಯಾಣ ತಾಲೂಕಿನ ಭೋಸ್ಗಾ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿಡಿಒ ವಿನಾಯಕ್ ಮತ್ತು ಜೆ ಇಬ್ರಾಹಿಂ ಸೇರಿ ನರೇಗಾ ಯೋಜನೆಯಲ್ಲಿ 1 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಮತ್ತು ಪಂಚಾಯತ್ ಲಾಗಿನ್ ಭೋಸ್ಗಾ ಗ್ರಾಮ ಪಂಚಾಯತ್ನಲ್ಲಿರಬೇಕು, ಆದರೆ ಬಸವಕಲ್ಯಾಣದಲ್ಲಿರುವ ರವಿ ಕಂಪ್ಯೂಟರ್ನಲ್ಲಿದೆ ಮತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯ ಅಂಕುಶ್, ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಕೈಗೊಂಡು ಪಿಡಿಒ ಅವರನ್ನು ಅಮಾನತುಗೊಳಿಸಬೇಕು ಎಂದು ಹೇಳಿದರು. ಏಡಿಗ್ರಿ ನೀವಿದ್ರ ಅಧಿಕಾರಿ ಗ್ರಾಮ ಪಂಚಾಯತ್ ಏಡಿಯಾಗ ಮಾತಾಡ್ಬೇಕು. ಎಲ್ಲ ಪಂಚಾಯತ್ ಬೋಗಸ್ ಮಾಡಿ ರೊಕ್ಕಗಳು ಟಕ್ಕಿವರಿಗೆ ತಗೊಂಡು ಏನಾರ ಆಟಗಳೆಲ್ಲ ಇವು ಯಾವ ಕೊಟ್ರಿ ಎಲ್ಲ ಕೊಡಲಾಗಿರಿ, ಬೋಗಸ್ ಮಾಡ್ಲಾಗಿರಿ. ಮತ್ತೆ ಬಳ್ಳಿ ಮನ್ 19 ಫೈಲ್ ಹೆಂಗ್ ಮಾಡ್ರಿ? ಮನ್ 19 ಫೈಲ ನಾ ನಿಮಗೆ ಕೇಳ್ತೇನ್ರಿ. ನೀವು ಅಜ್ಜಾಗ ನೀವು ಯಾಕೆ ತಮ್ಮತ್ತೀರಿ? ನೀವು ಯಾಕೆ ಹಚ್ತೀರಿ? ತಮ್ಮ ನೀ ಯಾಕೆ ಹಚ್ತೀರಿ? ತಮ್ಮ ನೀ ಯಾಕೆ ಹಚ್ಚದ? ನಂಗೆ ಅಲ್ಲಿ ಕೆಲಸ ಅದ, JCB ಕೆಲಸ ಚಾಲುಗಳು. ಹಂಗಿರಲ್ಲ ಸರ್, ನೀವು ಅಧಿಕಾರಿ ಇದ್ರು ಒಂದು ನೀವು ಯಾವ ಆಫೀಸರ್ ಬೇಕು ಆಫೀಸರ್ ಪಂಚಾಯತ್ ಬರ್ತದ. ಆ ಜೈ ಕೇಳು ಎಡಿ ಕೇಳು ನಾ ಕೇಳಬೇಕು? ನಾವೇ ಕೇಳ ಸರ್ ಎಡಿಗೆ ಜೈ ಯಾಕೆ ಮಾತಾಡಲ್ರಿ? ನೀವು ಅಧಿಕಾರಿ ಇದ್ರಿ ಪಂಚಾಯತ್ ಯಾಕೆ ಮಾತಾಡ ಹೇಳ್ರಿ, ನಂಗೆ ಕಾರಣ ಹೇಳ್ರಿ. ಯಾಕೆ ನೀವು ಮಾತಾಡಲ್ಲ? ಯಾಕೆ ಆಡಲ್ರಿ? ಅದು ಹೇಳ್ರಿ ಯಾಕಡೆ ಹೇಳ್ರಿ. ಯಾಕಡೆ ಅಧಿಕಾರಿ ನೀವು ಯಾಕೆ ಅಧಿಕಾರಿ? ನೀವು ಅಧಿಕಾರಿ ಇಲ್ಲ ಪಂಚಾಯತ್ ಅಧಿಕಾರಿ ಇಲ್ಲ. ಯಾವುದು ಇದು ಗ್ರಾಮ ಪಂಚಾಯತ್ ಬೋಸ್ಕಾ ಮಾನಿಟರ್ ಮಾಡೋರು ಬಾಜಿಗಾರ ಯಾರು ಮಾನಿಟರ್? ನೀವು ಅಧಿಕಾರಿ, ನಿಮಗೆ ಕೇಳ್ತೀನ ಬೇರೆ ಕಾಲನ. ಏನು ಸರ್? ಸರ್ ಹಂಗಿರಲ್ಲ ನೀವು. ಇದು ಇದು ನೋಡ್ರಿ, ಮತ್ತೆ ನಾಳೆ ಮಕ್ಕಳು ಹೈಲೈಟ್ ಆತ ನೋಡ್ರಿ. ನೋಡಿ ಸರ್, ಇದು ಗ್ರಾಮ ಪಂಚಾಯತ್ ಪಿಡಿಒ ಬೋಸ್ಕಾದು ಒಂದೂ ಕೆಲಸ ಮಾಡೋದ ಎಲ್ಲ ಬೋಗಸ್ಗಳು ನಡೆದವ. ಕೇಳಕ್ಕೆ ಹೋದ್ರೆ ನಂಗೆ ಕೇಳಬೇಡ್ರಿ, ಜೈ ಕೇಳ್ರಿ, ಎಡಿ ಕೇಳ್ರಿ ಎಲ್ಲತನ. ಇದಕ್ಕೇನು ಆ್ಯಕ್ಷನ್ ತಗೋತ ನೀವು ಎಲ್ಲ ಸಂಬಂಧಪಟ್ಟಿನವರು ಎಲ್ಲ ಕೆಲಸಗಳು ಬೋಗಸವ. ಸರ್ ನೋಡಿ ಸರ್, ಇವು ಎಲ್ಲ ಇವು ವಾಟರ್ ಮ್ಯಾನ್ ಸಪ್ಲೈಗಳು ಏನಿದೆ ನಾಳೆಗೆ ನಾ ಎಲ್ಲ ಮೀಡಿಯಾ ತರಿಸ್ತೀನಿ ನೋಡ್ರಿ ನೀವು. ಏನು ಆಟ ಸರ್ ಎಲ್ಲರೂ ಕೊಡಿಲಿ. ಜೈ ಅಂತ ಬೋಗಸ್ ಕೆಲಸಗಳು ಬೋಗಸ್ ಮಾಡ ಮಾಡ್ತಾವ. ಸರ್ ಕೆಲಸಗಳು ಬೋಗಸ್ ಅವ ಏನೋ ಏನವ ಹೇಳ್ರಂಗೆ ಸರ ವಿಡಿಯೋ ಸರ್. ಕೆಲಸ ಬೋಗಸ್ ಅವನ್ ಪ್ರೆಸೆಂಟ್ ಅವ ಏನವ ನೀವು ಜೈ ಕರೆಸರಲ್ಲ ಯಾರಿ ಹೇಳಿ ನ್ಯಾಯ ಕೊಡ್ಲಿ ಸರ್. ನೀವು ಕೇಳ್ತೀನಿ ಅಧಿಕಾರಿ, ನೀವು ಅಧಿಕಾರಿ ಇದ್ರಿ, ನಾ ನಿಮಗೆ ಕೇಳ್ತೀನ. ನೀವು ಅಧಿಕಾರಿ ಇದ್ರಿ, ಬಿಲ್ ರೆಕಾರ್ಡ್ ತಮ್ಮ ಯಾಕದ್ರಿ? ಎಲ್ಲಿ ಬಿಲ್ ರೆಕಾರ್ಡ್ ಯಾರು ಮಾಡ? ಯಾರು ಮಾಡ್ತಾರ? ಏನ್ ಪಂಚ ಸಂಬಂಧ ಯಾರ ಪಂಚ ಸಂಬಂಧ ಇರಲ್ತು? ಪಂಚ ಸಂಬಂಧ ಜೈ ಮಾಡ್ರಿ. ನೀವು ಜೈ ಸಂಬಂಧ ಇಲ್ಲ ಯಾಕಲ್ಲತ್ತ ನೀವು ಅಧಿಕಾರಿಗೆ ಬಿಂದಾಸ್ ಮಾಡ್ತೀನ. ಅಧಿಕಾರಿ ನಿಮಗೆ ಏನ್ ಗೊತ್ತಿಲ್ಲ. ಈಗ ಸದಾ ಪ್ರೆಸೆಂಟ್ ನಿಮ್ಮ ಅಧಿಕಾರಿ ಒಳಗ ಒಂದ್ ಬಿಲ್ಡಿಂಗ್ ಮೇಲೆ ಒಂದ್ ಲೇಬರ್ ಇಲ್ಲ. ನೀವು ರೆಕಾರ್ಡ್ ಮಾಡ್ಕೊಳತ್ತೀರಿ, ಆಯ್ತು ಮಾತಾಡ್ರಿ. ರೆಕಾರ್ಡ್ ಇಲ್ಲ ಏನ್ ಮಾತಾಡಮಿ? ಸೊ ಪ್ರಿಯ ಐಕೆ ನ್ಯೂಸ್ ಕನ್ನಡ 24x7 ವೀಕ್ಷಕರೇ, BK9 ನ್ಯೂಸ್ ವೀಕ್ಷಕರೇ, KG ನ್ಯೂಸ್ ವೀಕ್ಷಕರೇ, ಸೊ ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಭೋಸ್ಕಾ ಗ್ರಾಮ ಪಂಚಾಯತ್ ಕಾರ್ಯಾಲಯ ಹತ್ರ ಬಂದಿದ್ದೇವೆ. ನಮಗೆ ಬೆಳಗ್ಗೆ ಕಾಲ್ ಮಾಡಿದರು ಅಂಕುಶ್ ಸರ್ ಅವರು, ಇಲ್ಲಿನ ಸನ್ಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ. ಬಹಳಷ್ಟು PDO ಅವರಾಗಿ, ಜೆ ಅವರಾಗಿ, AD ಅವರಾಗಿ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಭೋಸ್ಕಾ ಗ್ರಾಮ ಪಂಚಾಯತ್ನಲ್ಲಿ ಅಂತ. ಇದು ನಾವು ಅಂತ ಇಲ್ಲ, ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ನಮಗೆ ಬೆಳಗ್ಗೆ ಕಾಲ್ ಮಾಡಿದ್ರು, ಕರೆಸಿದ್ದಾರೆ. ಇದು ಭ್ರಷ್ಟಾಚಾರ ಏನು ನಿಲ್ಲಬಹುದು, ಇದ್ರ ಮೇಲೆ ನಮ್ಮದು ಪಂಚಾಯತ್ ರಾಜ್ ಇಲಾಖೆ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಏನು ಆ್ಯಕ್ಷನ್ ತೊಗೋಬೋದು, CS ಅವರು ಏನು ಆ್ಯಕ್ಷನ್ ತೊಗೋಬೋದು, ತಾಲೂಕಾ ಪಂಚಾಯತ್ ಬಸವಕಲ್ಯಾಣ ಏನು ಇವರು ಆ್ಯಕ್ಷನ್ ತೊಗೋಬೋದು, ಏನು ಹಿಂಗೆ ಇದು ಭ್ರಷ್ಟಾಚಾರ ಕಂಟಿನ್ಯೂ ನಡಿಬೋದು. ಇದಕ್ಕೇನು ನಿಂದಲಿಕ್ಕೆ ಸಾಧ್ಯವಿದೆ ಏನು ಇಲ್ವಾ? ಈ ಸಂದರ್ಭದಲ್ಲಿ ಈ ಎಪಿಸೋಡ್ನಲ್ಲಿ ನಮ್ಮ IK ನ್ಯೂಸ್ ಕನ್ನಡ 24x7 BK9 ನ್ಯೂಸ್ ಲೈವ್ ಮೀಡಿಯಾ ಚಾನಲ್, IK ನ್ಯೂಸ್ ಕನ್ನಡ 24x7 KG ನ್ಯೂಸ್ ಇಂಡಿಯಾ ಹತ್ರ ಅಂಕುಶ್ ಸನ್ಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಲೈವ್ ಬರ್ತಾ ಇದ್ದಾರೆ. ಇದು ಏನಿದೆ ಸವಿಸ್ತಾರ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡೋಣ ಪ್ರಿಯ ವೀಕ್ಷಕರೇ. ಸರ್ ನಮಸ್ತೆ ಸರ್. ಭೋಸ್ಕಾ ಗ್ರಾಮ ಪಂಚಾಯತ್ದಾಗ ನರೇಗಾ ಬಗ್ಗೆ CCT ಮತ್ತು ಬಿಲ್ಡಿಂಗ್ ಇವತ್ತಿಗೆ 1 ವರ್ಷ ಇತ್ತು ಸರ್. ಎಲ್ಲ ಆಲ್ಮೋಸ್ಟ್ ಕೆಲಸ ಮಿನಿಮಮ್ 2 ಕೋಟಿ ರೂಪಾಯಿದು ಬಿಲ್ಡಿಂಗ್ ಬೋಗಸ್ ಮತ್ತು ಆಗಿದೆ ಸರ್. ಎಲ್ಲ ಅಲ್ಲಿ ಲೇಬರ್ ಇಲ್ಲ, ಏನಿಲ್ಲ, JCB ಹೋಗ್ತಾ ಇರೋದ್ರೆ
ಮತ್ತು ಅವರು ಜೈ ಪಿ ಡಿ ಒ ಬಂದು ಸೈಡ್ ವಿಸಿಟ್ ಒಂದೂ ಮಾಡ್ತಾಯಿಲ್ಲ ಸರ್. ಕೇಳಕ್ಕೆ ಹೋದರೆ ಅವ್ರನ್ನ ಕೇಳಲ್ಲ ಮಾಡಲ್ಲ ನೋಡಲ್ಲ ಅಂತ ಹೇಳ್ತಾರೆ. ಅವ್ನು ಜೈ ಮೇಲೆ ಆಗ್ತಾಯಿದ್ದಾನೆ. ಅದ್ರ ಮೇಲೆ ಪಿ ಡಿ ಒ ಕೇಳಿದ್ರೆ ನನಗೆ ಹೊಡಿತೀನಿ ಮಾಡ್ತೀನಿ ಅಂತ ಹೇಳ್ತಾ ಸರ್. ಕೇಳಕ್ಕೆ ಹೋದ್ರು ನೀನೆ ಒಂದು ಜೈ ಆಫೀಸರ್ ಕಡೆಯಿಂದ ಕರ್ಲಾಗ ರಾಜಿ ಇಲ್ಲ ಅವನು. ಆಮೇಲೆ ಹೋಗಿ ಇ ಡಿ ಅವ್ರಿಗೆ ಕಾಲ್ ಮಾಡಿದೆ ನಾನು. ಕಾಲ್ ಮಾಡಿದ ಮೇಲೆ ಅಂದರೆ ಸರ್ ಬಂದು ಸೈಡ್ ವಿಸಿಟ್ ಮಾಡಿ ಸರ್, ಒಂದು ಕೆಲಸ ಆಗ್ತಾಯಿಲ್ಲ, ಇಲ್ಲಿ ಎಲ್ಲ ಬೋಗಸ್ ಮಾಡ್ತಾ ಇದ್ದಾವೆ ಅಂದರೆ ಹೇಳಿದ್ರು ಅವ್ರು ರೆಸ್ಪಾನ್ಸ್ ತೊಗೊಂಡಿಲ್ಲ ಸರ್ ಅವರು. ಇದರ ಯಡಿಯೂರು ಬಿ ಭ್ರಷ್ಟಾಚಾರ ಹಾಂ ಎಡಿ ಬಿ ಸರ್ ಪರ್ಸೆಂಟೇಜ್ ಸರ್ 24% ಸರ್ ಅಮೌಂಟ್ ಕೇಳತ್ತಾರೆ ಸರ್. ಒಂದು ಕೆಲಸ ಯಾರು ಕೇಳ್ತಾ ಇದ್ದಾರೆ ಸರ್ ಪಿ ಡಿ ಒ ಎ ಡಿ ಟಿ ಸಿ ಜೈ ಸರ್ ಈ ಜನ ಕೂಡಿ ಒಂದು ಕೆಲಸಕ್ಕೆ 24% ಕೇಳ್ತಾರೆ ಸರ್. 1,24,000 ರೂಪಾಯಿ ತೊಗೊಳತ್ತಾರೆ ಸರ್ ಅವ್ರು. ಬೋಗಸ್ ಮಾಡೋರು ಕೊಡ್ಲತ್ತಾರ ಮಾಡ್ಕೊಳತ್ತಾರ ಅವ್ರು ಸರ್ ಬೋಗಸ್ ಮಾಡೋರು ಯಾವ ಕೆಲಸ ಕೊಡ್ತಾರಲ್ಲ ಅವ್ರು ರೊಕ್ಕ ಕೊಡೋದ ಮಾಡ್ಕೊಳ್ತಾರೆ ಸರ್. ಮತ್ತು ಪಂಚಾಯತ್ ಡಿ ಒ ಲಾಗಿನ ಪಂಚಾಯತಾಗಿಲ್ಲ ಸರ್ ರವಿ ಎಂಬ ಕಂಪ್ಯೂಟರ್ ಸರ್ ಬಸವ ಕಲ್ಯಾಣದಾಗ ಅವನ ಹತ್ರ ನಮ್ಮ ಲಾಗಿನ್ ಇಕ್ಕಿ ಇವ್ರಿಗೆ ಮಂದಿಗೆ ಒಯ್ದು ಬೋಗಸಿನ ಕೆಲಸ ಮಾಡ್ಕೊಳ್ತಾರೆ. ಬಲ್ಲ ಹೋಗಿ 300 ರೂಪಾಯಿ ಕೊಟ್ಟು ಅವನಿಗೆ NMR ಹಾಕ್ಲತ್ತ ಸರ್ ಅಲ್ಲಿ. ಇದು ಯಾರು ಮಾಡ್ಲತ್ತಾರ ರವಿ ಕಂಪ್ಯೂಟರ್ ಸರ್ ಯಾರು ಮಾಡ್ಲತ್ತಾರ ರವಿ ಕಂಪ್ಯೂಟರ್ ಹೇಳತ್ತಾರ ಅಧಿಕಾರಿಗಳು. ಪಿ ಡಿ ಒ ಅವನಿಗೆ ಫೋನ್ ಮಾಡ್ಯಾರ ಲಾಗಿನ್ ಅಲ್ಲಿಕೇನು ಪಿ ಡಿ ಒ ಪಂಚಾಯತ್ ಲಾಗಿನ್ ಇಲ್ಲ ಇದ್ರೊಳಗೆ ರವಿ ಕಂಪ್ಯೂಟರ್ ಬಿ ತಪ್ಪಿದೆ ಅವ್ನು ಬಿ ತಪ್ಪು ಸರ್. ಅವ ಪಂಚಾಯತ್ ಲಾಗಿನ್ ಯೂಸ್ ಮಾಡ್ಬೇಡ ಸರ್. ಅವ್ನು ಪಂಚಾಯತ್ ಲಾಗಿನ್ ಯೂಸ್ ಮಾಡ್ಲತ್ತ ಸರ್. ಅವನು ಅವನೇನು ಅಧಿಕಾರಿ ಇಲ್ಲ, ಅವ್ನು ಕಂಪ್ಯೂಟರ್ ದುಕಾನ್ ಅವ್ನು ಸರ್. ಅದಕ್ಕೆ ಅವ್ನು ಯೂಸ್ ಮಾಡತ್ತ ಸರ್ ಎಲ್ಲ. ಅಲ್ಲಿ ಯಾರಾದ್ರೆ ಹೋದ್ರು ಅಂದ್ರೆ 300 ರೂಪಾಯಿ ತೊಗೊಂಡು NMR ಹಾಕ್ಲತ್ತ ಸರ್. ಒಂದು ಮೆಂಬರ್ಗಳಿಗೆ ಬೆಲೆ ಕೊಡ್ತಲ್ಲ ಸರ್ ಪಿ ಡಿ ಒ ಒಂದ್ವಿ. ಊರಾಗೂ ಇದ್ದ ಸರ್, ಊರಾಗ ಬಿ ಇತ್ತು. ಊರಾಗ ಯಾರ ಬಲ್ಲಿ ಇತ್ತು ನಂಗೆ ಗೊತ್ತಿಲ್ಲ. ಊರಾಗ ಬಿ 4-5 ಮಂದಿ ಏನು ಕೆಲಸ ಮಾಡ್ಲತ್ತಾರಲ್ಲ ಅವ್ರ ಬಲ್ಲೇ ಇತ್ತು ಊರಾಗ ಲಾಗಿನ. ನಮ್ಮ ಡಿ ಒ ಬಲ್ಲಿ ಏನೋ ಬಿ ಲಾಗಿನಿಲ್ಲ ಸರ್. ಆ ಡಿ ಒ ಬಂದು ಡಿ ಒ ಓಡೋದು ಸರ್ ಈಗ ಪಂಚಾಯತ್ಲಿಂದ. ಓಕೆ ಸರ್. ಹಾಂ ಸರ್. ಮತ್ತೇನು ಹೇಳ್ಬೋದು ಸರ್? ಮತ್ತು ಸರ್ ನೋಡಿರಿ ಎಲ್ಲ ಭ್ರಷ್ಟಾಚಾರ ಅದ ಸರ್. ಮತ್ತೊಂದು ಫೈಲ್ ಮೇಲೆ ಸಿಗ್ನೇಚರ್ ಸರ್ ಪಿ ಡಿ ಒದಿಲ್ಲ ಎ ಡಿದಿಲ್ಲ ಯಾರ್ದು ಇಲ್ಲ. ಮಟಲ್ MSFT ಆಗಿ ಅಮೌಂಟ್ ಎತ್ತರ ಸರ್. ಅದಕ್ಕೆ ಯಾರು ರೆಸ್ಪಾನ್ಸ್ ಇಲ್ಲ ಸರ್. ಕೆಲಸ ಯಾರು ಜನನೇ ಇಲ್ಲ ಸರ್. ಬೇರೆ ಜನನೇ ಬರ್ಲತ್ತಾರ ಸರ್. ಫೋಟೋ ಇಸ್ಕೊಳತ್ತ 16 ವರ್ಷದ ಪರಗಳು 17 ವರ್ಷದ ಪರಗಳು ಇಲ್ಲತ್ತಾರ. ಸಿಕ್ಕಿನವ್ರಿಗೆ ಎತ್ಕೊಂಡು ಹೋಗೋದು ಫೋಟೋ ತೆಗೋದು ಮತ್ತು ಡಬಲ್ ಮಾಡಿ ಮಾಡ್ಲತ್ತಾರ ಸರ್. ವರ್ಷಿಗೆ ಅದೇ ನಂಬರ್ ಹೊಂಟ ಸರ್ ಹೆಸರುಗಳು ಹಿಂಗೆ ಮಾಡ್ಲತ್ತ ಸರ್ ಎಲ್ಲ ಅವ್ರು. ಓಕೆ ಟೋಟಲ್ ಬೋಗಸ್ ಅನ್ನಿಸಲ್ಲ.